ಕನ್ನಡಿಗರಿಗೆ ಹಬ್ಬ ಅಂತ ಹೇಳಬಹುದು. ಯಾಕಂತ ಹೇಳಿದ್ರೆ RCB ಅಷ್ಟು ಬಲಿಷ್ಠವಾಗಿರುವಂಥ ತಂಡ. ಒಂದು ಎಮೋಷನಲ್ ಫೀಲಿಂಗ್ಸ್ ಖಂಡಿತವಾಗ್ಲೂ ಇರುತ್ತೆ. ಅದು ಸೋಲಿ ಗೆಲ್ಲಿ ಈ ಬಾರಿ ಕಪ್ ನಮ್ಮದೇ, ಆ ಸ್ಲೋಗನ್ ಮಾತ್ರ ಚೇಂಜ್ ಆಗೋದಿಲ್ಲ. ಲೇಖನ ಅಂತ ಹೇಳಿ ನಮ್ಮ ಜೊತೆಗೆ ಮತ್ತೊಬ್ಬರು ಜಾಯ್ನ್ ಆಗ್ತಿದ್ದಾರೆ. ಅತಿಥಿ ಅವರು ಕೂಡ ಬೇಸಿಕಲಿ ಕ್ರಿಕೆಟ್ ಆಟಗಾರ್ತಿ. ಹೌದು ಲೇಖನ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ ಸರ್. ಲೇಖನ ಅವರೇ, ಇವತ್ತು RCB ವರ್ಸಸ್ ಹೈದರಾಬಾದ್ ಮ್ಯಾಚ್ ಇದೆ. ಖಂಡಿತವಾಗ್ಲೂ ಸೆಕೆಂಡ್ ವಿನ್ನರ್ ಆಗ್ತೀವಾ, ನಾವು ಚಾಂಪಿಯನ್ ಆಗ್ತೀವಾ ಅನ್ನುವಂಥ ನಿರೀಕ್ಷೆ ನಿಮ್ಗೆ ಎಷ್ಟಿದೆ? ಯಾರ ಮೇಲೆ ಹೋಪ್ ಇದೆ? ಈ ಬಾರಿ ಹೋಮ್ಲ್ಯಾಂಡಲ್ಲಿ ಫಸ್ಟ್ ಮ್ಯಾಚ್ ಆಡ್ತಾ ಇರೋದು. ಸರ್ ಖುಷಿ ಆಗ್ತಿದೆ ಸರ್, ಗೆಲ್ಬೇಕು ಅನಿಸ್ತಿದೆ RCBನ. ಅಲ್ಲ, ಕೊಹ್ಲಿ ಮೇಲೆ ಜಾಸ್ತಿ ಹೋಪ್ ಇದೆ ನಿಮಗೆ? ಹಾಂ ಸರ್, ಅವನೇ ಹೊಡೆಯೋದಲ್ವಾ. ಎಷ್ಟು ಬರ್ಬೋದು? ಚಚ್ಬೋದು? 100 ಬರ್ಬೋದಾ ಇವತ್ತಿನ ಮ್ಯಾಚಲ್ಲಿ ಅಂತ? ಹೊಡಿಬೋದು ಸರ್ ಅವರು. ಅಲ್ಲ, ಹೈದರಾಬಾದು ಸ್ಟ್ರಾಂಗ್ ಇದೆ ಅಲ್ಲ. 2024ರಲ್ಲಿ 287 ಹೊಡೆದಿದ್ರು ಅವರು. ನಮಗೆ ಫೈಟ್ ಕೊಡ್ತಾರೆ ಅಂತ ಅನಿಸ್ತಾ ಇದೆ. ಸರ್ ವಿರಾಟ್ ಕೊಹ್ಲಿ ಇದಾರಲ್ಲ, ನೋಡ್ಕೋತಾರೆ. ಎಷ್ಟಲ್ಲ ಟಾರ್ಗೆಟ್ ಎಷ್ಟು ಕೊಡ್ಬೋದು ಅಂತ ನಿಮ್ಮ ಪ್ರಕಾರ ಇವತ್ತು? ಸರ್ ಜಾಸ್ತಿ ಕೊಡ್ತಾರೆ, 200 ಮೇಲೆ ಇರುತ್ತೆ ಅನ್ಸುತ್ತೆ. ಬಟ್ ಎಲ್ಲೊಂದು ಕಡೆ ನಮ್ಮಲ್ಲಿ ಸ್ವಲ್ಪ ಬೌಲಿಂಗ್ ವೀಕ್ ಅಂತ ಅನಿಸ್ತಾ ಇಲ್ವ ನಿಮಗೆ? RCB ಲಾಸ್ಟ್ಗೆ ಹೋಲಿಸಿದ್ರೆ, ನಾವು ಲಾಸ್ಟ್ ಟೈಮ್ ನೋಡಿದ್ರೆ. ಇಲ್ಲ ಸರ್, ಅಂದರೆ ಭುವನೇಶ್ವರ್ ಇದಾರಲ್ಲ. ಅಲ್ಲ, ಒಬ್ಬರೇ ಇದ್ದಾರೆ, ಹೇಸಲ್ವುಡ್ ಇಲ್ಲ ಮತ್ತು ದಯಾಳ್ ಇಲ್ವಲ್ಲ, ಒಬ್ಬರಿಗೆ ಪ್ರೆಷರ್ ಆಗಿಬಿಡುತ್ತೆ ಅಂತ. ಈಗ ಹೈದರಾಬಾದ್ ಅಲ್ಲಿ ಒಳ್ಳೆ ಬ್ಯಾಟಿಂಗ್ ಇದೆ, ಒಳ್ಳೆ ಬ್ಯಾಟರ್ಸ್ ಇದ್ದಾರೆ, ಅಲ್ಲಿ ಹಿಟ್ಟರ್ಸ್ ಇದ್ದಾರೆ. ಹಾಗಾಗಿ ಅವರು ನಮಗೆ ಕಾಡ್ಬೋದು ಅಂತ ಕೊನೆವರೆಗೂ ಕೂಡ ಅಂತ. ಇಲ್ಲ ಸರ್, ಆ ಥರ ಏನಿಲ್ಲ. ಅಲ್ಲ, ಪಕ್ಕ RCB ಗೆಲ್ಲುತ್ತೆ. ಗೆಲ್ಲೋದಷ್ಟೇ ಅಲ್ಲ, ಈ ಬಾರಿ ಕಪ್ ನಮ್ದೇ ಆಗುತ್ತೆ. ನಿಮ್ಗೆ ಹೋಪ್ ಇದೆಯಾ? ಹಾಂ ಸರ್. ಎಸ್ ಲೇಖನ, ಮತ್ತೆ ನಿಮ್ಮನ್ನು ಕೇಳ್ತೀನಿ ನನ್ನ ಪ್ರಶ್ನೆಗಳನ್ನು. ಸಂಗೀತ ಮೇಡಮ್, ನಾವು ಈ IPL ಅಂತ ಬಂದಾಗ T20 ಫಾರ್ಮೆಟು, OD ಅಂದರೆ ಒನ್ ಡೇ ಟೆಸ್ಟ್ ಅವೆಲ್ಲ ಬಂದಾಗ ಈ T20 ಅದರಲ್ಲೂ IPL ಅನ್ನೋದನ್ನು ಹೇಗೆ ನೋಡ್ತಾರೆ ಅಂತ ಪ್ಲೇಯರ್ಸ್? ಸೊ ಆ್ಯಕ್ಚುಲಿ T20 ಹೇಗೆ ಇರ್ತದೋ ಇದು 20 ಓವರ್ಸಲ್ಲೇ ಇರೋದಲ್ವ. ಬಟ್ IPL ಅಂತ ಹೇಳಿದ್ರೆ ಅದು ಸಿಕ್ಕಾಪಟ್ಟೆ ಇಮೋಷ್ನಲ್. ಯಾಕಂತ ಹೇಳಿದ್ರೆ ರೀಜನಲ್ ಟೀಮ್ ಎಲ್ಲ ಒಟ್ಟಾಗಿ ಇದು ಮಾಡೋದಲ್ವ. ಈಗ ಬೇರೆ ಅಂದರೆ ನ್ಯಾಷನಲ್ ಲೆವೆಲ್ ಇದಾದರೆ ಬೇರೆ ಬೇರೆ ಒಂದು ಕಂಟ್ರೀಸ್ ಎಲ್ಲ ಅವರೆಲ್ಲ ಬರ್ತಾರೆ 20 ಓವರ್ಸ್ ಮ್ಯಾಚಸಲ್ಲಿ. ಬಟ್ ಇಲ್ಲಿ ಹೇಗಂತ ಹೇಳಿದ್ರೆ ರೀಜನಲ್ ಟೀಮ್ ಅವರೇ ಆಡೋದು, ಬಟ್ ಇಂಟರ್ನ್ಯಾಷನಲ್ ಪ್ಲೇಯರು ಜಾಯ್ನ್ ಆಗ್ತಾರೆ ಇಲ್ಲಿ. ಅದು ಅಲ್ಲದೆ ಇದೊಂದು ಏನಂತ ಹೇಳಿದ್ರೆ 3 ಮಂತ್ಸ್ ಒಂದು IPL ಸೀಸನ್ ಇರುತ್ತಲ್ವ. ಸೊ ಇದೊಂದು ನಮ್ಗೆ ಏನಂತ ಫೆಸ್ಟಿವಲ್ ಟೈಪ್, ತುಂಬ ಖುಷಿ. ಯಾಕಂತ ಹೇಳಿದ್ರೆ ನಮ್ಗೆ ಇಷ್ಟಪಟ್ಟಂತಹ ಒಂದು ಪ್ಲೇಯರ್ಸ್ನ ಅವರ ಆಟವನ್ನು ಕಣ್ತುಂಬಿಸ್ಕೊಳ್ಬೋದು. ಯಾಕಂತ ಹೇಳಿದ್ರೆ ನಮಗೆ ಬೇಕಾದಂತಹ ಸ್ಟೇಡಿಯಮಲ್ಲಿ ಬಂದು ಆಡ್ತಾರೆ. ಈಗ ನೋಡಿ, ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ RCB ಹೆಚ್ಚು ಮ್ಯಾಚನ್ನು ಆಡ್ತಾ ಇದೆ. ಸೊ ನಮ್ಗೆ ಯಾರೆಲ್ಲ ಇಷ್ಟ, ಈಗ ವಿರಾಟ್ ಕೊಹ್ಲಿ ಅವರದ್ದು ನಾವು ಗೇಮ್ ನೋಡ್ಬೋದು. ಹಾಗೆ ನಮ್ಗೆ ಇಷ್ಟ ಬಂದಂತಹ ಪ್ಲೇಯರ್ಸ್ ಇದು ನಾವು ಗೇಮನ್ನು ಕಣ್ಣಾರೆ ನೋಡಿ ಕಣ್ತುಂಬಿಸ್ಕೊಳ್ಬೋದಲ್ವ. ಸೊ ಐ ಆಮ್ ವೆರಿ ಹ್ಯಾಪಿ. IPL ಮ್ಯಾಚ್ ಇದು ಒಂದು ಬೇರೆ ಇಮೋಷ್ನಲ್ ಫೀಲಿಂಗ್ ಇರುವಂಥದ್ದು. ಬಟ್ ಈಗ ಪ್ಲೇಯರ್ಸಿಗೆ ಹೇಗಂತ ಹೇಳಿದ್ರೆ ಅವರಿಗೆ ಸಿಕ್ಕಾಪಟ್ಟೆ ಒತ್ತಡ ಇರುತ್ತೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಸಿಕ್ಕಾಪಟ್ಟೆ ಕ್ರೋರ್ಸ್ ಆಫ್ ಮನಿಗೆ ಆಕ್ಷನ್ ಆಗಿ ಬಿಡ್ಡಿಂಗ್ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಅವರಿಗೆ ಬೇರೆ ಮ್ಯಾಚಸ್ ಎಲ್ಲ ಅವರಿಗೊಂದು ಇದು ಅವರ ತಮ್ಮ ಒಂದು ಏನಂತ ಹೇಳ್ತಾರೆ, ಒಂದು ಎಫರ್ಟನ್ನು ಮತ್ತು ತಮ್ಮ ಕೌಶಲ್ಯವನ್ನು ಒಂದು ತೋರಿಸ್ಬೇಕು. ಅದರ ಹಿನ್ನೆಲೆಯಲ್ಲೇ ಸಹ IPL ಮ್ಯಾಚಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಆದಂಥ ಬಿಡ್ಡಿಂಗಲ್ಲಿ ಅಮೌಂಟ್ ಕೊಟ್ಟು ಸೇಲ್ ಆಗ್ತಾರಲ್ವ. ಸೊ ಅದಕ್ಕೋಸ್ಕರ ಪ್ಲೇಯರ್ಸ್ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಇದಿರುತ್ತೆ. ಏನಂತ ಹೇಳಿದ್ರೆ ಅವರಿಗೂ ಸಿಕ್ಕಾಪಟ್ಟೆ ಪ್ರೆಷರ್ ಇರುತ್ತೆ, ಸ್ಟ್ರೆಸ್ ಇರುತ್ತೆ. ಬಟ್ ಇದನ್ನು ಯಾರು ಹ್ಯಾಂಡಲ್ ಮಾಡ್ತಾರೆ ಅವರಿಗೆ ಒಳ್ಳೆ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ಡೆಫಿನೆಟ್ಲಿ. ಬಟ್ ಈಗ ನನಗೆ RCB ಅಂತ ಬಂದಾಗ ಎಲ್ಲೋ ಒಂದು ಕಡೆ ಈಗ ಬೌಲರ್ಗಳದ್ದು ನಮ್ಗೆ ಸ್ವಲ್ಪ ಕಾಡುತ್ತೆ. ಅಂದರೆ ನಮ್ಮಲ್ಲಿ ಸ್ಪಿನ್ನರ್ಗಳು ಕೊರತೆ ಇದೆ ಅಂತ ಅನಿಸ್ತಾ ಇಲ್ವಾ? ಹೌದು, ನಮಗಿದೆ. ಬಟ್ ಅವರು ಕೆಲವು ಪ್ಲೇಯರ್ಸ್ ಎಲ್ಲ ಇಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಜೋಶ್ ಬಂದರೆ ಅದಾದಮೇಲೆ ದಯಾಳ್ ಅವರು ಬರೋಕ್ಕೆ ಚಾನ್ಸಸ್ ಇಲ್ಲ. ಬಟ್ ಈ ಒಂದು ನಮಗೆ ಲಾಸ್ಟ್ ಸೀಸನಲ್ಲಿ ನಾವು ನೋಡೋದಾದರೆ ನಮಗೊಂದು ಆಲ್ರೌಂಡರ್ ಪರ್ಫಾರ್ಮೆನ್ಸ್ ಬಂದಿದೆ. ಈಗ ರೊಮಾರಿಯೋ ಶೆಫರ್ಡ್ ಅವರಿಂದನೂ ಕೂಡ ಚೆನ್ನಾಗಿ ಬಂದಿದೆ. ಅವರು ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಹಾಗೆ ಕೃಣಾಲ್ ಪಾಂಡ್ಯ ಅವರು ಆಲ್ರೌಂಡರ್, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಹಾಗೆ ಹೇಳಲಿಕ್ಕೆ ಹೋದರೆ ಇವರು ಚೆನ್ನಾಗಿ ಆಡ್ತಾ ಇದ್ರು. ಯಾರಂತ ಹೇಳಿದ್ರೆ ಟಿಮ್ ಡೇವಿಡ್ ಅವರು ವೆರಿ ಕ್ರೂಷಿಯಲ್. ಆಡಿದ್ರೆ ಆಡ್ತಾರೆ, ಇಲ್ಲದಿದ್ರೆ ಔಟ್ ಆಗಿ ಹೋಗ್ತಾರೆ. ಈ ಫಿಲ್ ಸಾಲ್ಟು, ಟಿಮ್ ಡೇವಿಡ್ ಅವರೆಲ್ಲ ಹೇಗಂತ ಹೇಳಿದ್ರೆ ಅಗ್ರೆಸಿವ್ ಬ್ಯಾಟ್ಸ್ಮನ್. ಅವರಿಂದ ಬಂದರೆ ನಿಂತ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಬಟ್ ಇಲ್ಲ ಅಂತ ಹೇಳಿದ್ರೆ ಅವರಿಗೆ ಝೀರೋ ಪರ್ಫಾರ್ಮೆನ್ಸೇ ಇಲ್ಲ. ಆ ರೀತಿ ಆಗಬಾರ್ದು. ಒಂದು ಕನ್ಸಿಸ್ಟೆನ್ಸಿ ಆಗಿ ಅವರಿಂದ ಪರ್ಫಾರ್ಮೆನ್ಸ್ ಬರಬೇಕು. ಸ್ಟೇಬಲ್ ಒಂದು ಪರ್ಫಾರ್ಮೆನ್ಸ್ ಬಂದರೆ ಮಾತ್ರ ಅಲ್ಲ ಅವರನ್ನು ನಮಗೊಂದು ಖುಷಿ ಆಗೋದು.
ಅಂದರೆ ಒಳ್ಳೆ ರೀತಿಯಲ್ಲಿ ಒಂದು ಗೇಮ್ ತಗೊಂಡು ಹೋಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಬಟ್ ಇವರೆಲ್ಲ ಬಂದರೆ ಏನು ವೆರಿ ಕ್ರೂಷಿಯಲ್ ಆಗಿ ಆಡ್ತಾರೆ. ನೋ ಏನಂತ ಹೇಳ್ತಾರೆ, ಡೂ ಆರ್ ಡೈ ಮ್ಯಾಚಸ್ ಅಂತ ಹೇಳ್ಬೋದು. ಬಟ್ ಅವರಿಂದ ಅಷ್ಟೊಂದು ಕನ್ಸಿಸ್ಟೆನ್ಸಿ ಆಗಿ ಬರಲಿಲ್ಲ. ನಾನು ಹೇಳಿದ್ನಲ್ಲ T20 ವರ್ಲ್ಡ್ ಕಪ್ ಅಲ್ಲಿ ಸಂಜು ಸ್ಯಾಮ್ಸನ್ ಅವರು ಯಾವ ರೀತಿ ಒಂದು ಕನ್ಸಿಸ್ಟೆನ್ಸಿಯಿಂದ ಆಡ್ತಾರೆ, ಅದೇ ರೀತಿ ಆಡಿದ್ರೆ ಮಾತ್ರ ಯಾವುದೇ ಮ್ಯಾಚಸ್ ವಿನ್ ಆಗುವಂತ ಚಾನ್ಸಸ್ ಇದೆ ಸರ್. ಹೌದು. ಇನ್ನೊಂದು ಮಂಗೇಶ್ ಯಾದವ್ ಅಂತ ನೀವು ನೋಡಿರ್ಬೋದು, ಹೊಸ ಪ್ರತಿಭೆ ಅದು. ಹೌದು. ಸಿಕ್ಕಾಪಟ್ಟೆ ಕಷ್ಟದಲ್ಲಿ ಬಂದಂತಹ ಯುವಕ, ಈಗ ದಯಾಳು ರಿಪ್ಲೇಸ್ಮೆಂಟ್ ಹೇಳ್ತಿದ್ದಾರೆ. ಬಟ್ ಅವ್ರ ಮೇಲೆ ನಿರೀಕ್ಷೆ ಜಾಸ್ತಿ ಇದೆ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಈಗ ಡಫಿ ಆಗಿರ್ಬೋದು, ಅವರಾಗಿರ್ಬೋದು, ಫಸ್ಟ್ ಎಲ್ಲ IPL ಅವ್ರಿಗೆ. ಹೌದು, ಇರುತ್ತೆ, ನಿರೀಕ್ಷೆ ಇರುತ್ತೆ. ಬಟ್ ಅವರು ಸಹ ಅದಕ್ಕೆ ಅಷ್ಟೇ ರೀತಿ ಪ್ರಾಕ್ಟೀಸ್ ಮಾಡಿರ್ತಾರಲ್ವಾ. ಈಗ ಏನೇ ಆಗಲಿ IPL ಅಲ್ಲಿ ಅವರಿಗೆ ಕೋಟಿ ಕೊಟ್ಟೆ ಸಂಭಾವನೆ ಕೊಟ್ಟೆ ಅವ್ರನ್ನ ಖರೀದಿ ಮಾಡಿರ್ತಾರೆ. ಅಂದಮೇಲೆ ಕೋಟಿ ಕೊಟ್ಟಾಗ ಅವರಿಂದನೂ ಕೂಡ ನಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತಲ್ವಾ. ಈಗ ಫ್ರಾಂಚೈಸ್ ಅವರಿಗೆ ಇರುತ್ತೆ, ಎಲ್ಲರಿಗೂ, ಈಗ ಕ್ರಿಕೆಟ್ ಪ್ರೇಮಿಗಳಿಗೂ ಇರುತ್ತೆ. ಅವ್ರು ಈಗ ಈ ರೀತಿ ಆಗಿ ಈ ಮ್ಯಾಚಸ್ ಅಲ್ಲಿ ಬಂದ್ರೆ ಅವರಿಂದನೂ ಕೂಡ ನಮ್ಗೊಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ, ಇಷ್ಟು ರನ್ ಮಾಡ್ಬೋದು, ಇಷ್ಟು ವಿಕೆಟ್ ತೆಗಿಬಹುದು ಅಂತ. ಸೊ ಇಟ್ಸ್ ಕಾಮನ್ ಅಲ್ಲ. ಬಟ್ ಇಲ್ಲಿ ಇನ್ನೊಂದು ವೆಂಕಟೇಶ್ ಅಯ್ಯರ್ ಸ್ವಲ್ಪ ಚರ್ಚೆ ಆಗ್ತಾ ಇತ್ತು, ಒಳಗಡೆ ಅವ್ರನ್ನ ಆಡಿಸ್ಬೇಕಾ ಬೇಡವಾ ಅಂತ. ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇಟ್ಕೊಳ್ತಾ ಇದ್ದಾರಂತೆಲ್ಲ ಹೇಳ್ತಾ ಇದ್ರು, ಸುಯೇಶ್ ಶರ್ಮಾ ಅಥವಾ ಇವರನ್ನು ಯಾರನ್ನಂತ ಹೇಳಿದ್ರೆ ವೆಂಕಟೇಶ್ ಅಯ್ಯರ್ ಅವರನ್ನ. ಬಟ್ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. ವೆಂಕಟೇಶ್ ಅಯ್ಯರ್ ಅವರಿಂದ ಒಳ್ಳೆ ರೀತಿಯಾದಂತಹ ಸ್ಕೋರ್ ಅನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಈ ಮ್ಯಾಚ್ ಅಲ್ಲಿ ಅಂತಾನೆ ಹೇಳ್ಬೋದು. ಮತ್ತೆ ದೇವದತ್ ಪಡಿಕಲ್ ಅವರು ಬೆಂಗಳೂರಿನವರೇ, ಅದಕ್ಕೋಸ್ಕರ ಅವರಿಗೆ ಈ ಚಿನ್ನಸ್ವಾಮಿ ಸ್ಟೇಡಿಯಂ ಅಂತ ಹೇಳೋದು ಹೋಮ್ ಸ್ಟೇಡಿಯಂ ಆಗಿದೆ. ಇಲ್ಲಿದು ಪಿಚ್ ಹಿಡಿದು ಇಚ್ ಅಂಡ್ ಎವ್ರಿಥಿಂಗ್ ಅವರಿಗೆ ಗೊತ್ತಿದೆ. ಅದಕ್ಕೋಸ್ಕರ ಅವರು ಒಳ್ಳೆ ರೀತಿಯಲ್ಲಿ ನಿಂತಿದ್ದೇ ಹೌದಂತಾದ್ರೆ ವಿ ಕ್ಯಾನ್ ಎಕ್ಸ್ಪೆಕ್ಟ್ ವೆರಿ ಗುಡ್ ಸ್ಕೋರ್ಸ್. ನಿಜ. ಬಟ್ ನಮ್ದು ಈ ಓಪನರ್ಸ್ ಅಂತ ಬಂದಾಗ ಸಾಲ್ಟ್ ಕೊಹ್ಲಿ ಅದನ್ನೇ ನಾವು ಇದು ಮಾಡ್ಬೋದಲ್ವಾ. ಹೌದು, ಅವರನ್ನೇ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಮತ್ತೆ ಅವರಿಂದ ಏನಂತ ಹೇಳಿದ್ರೆ ಒಳ್ಳೆ ರೀತಿ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಬೇಕು. ಈಗ ಏನಂತ ಹೇಳಿದ್ರೆ ಲಾಸ್ಟ್ ಟೈಮ್ ಇವ್ರು ಬಂದಿದ್ರು, ಯಾರು ಜೇಕಬ್ ಬೆಥಲ್ ಅವರು ಇದ್ದಿದ್ರು. ಸೊ ಅವರಿಂದನೂ ಸಹ ಒಳ್ಳೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು, ಅವರು ಒಳ್ಳೆ ರೀತಿಯಲ್ಲಿ ಪರ್ಫಾರ್ಮ್ ಮಾಡಿದ್ರು. ಈಗ ಜೇಕಬ್ ಬೆಥಲ್ ಇಲ್ಲ, ಹಾಗೆ ಜೋಶ್ ಹೆಜಲ್ವುಡ್ ಇಲ್ಲ, ಯಶ್ ದಯಾಳ್ ಅವರಿಲ್ಲ. ಅವರು 3 ಜನರ ಒಂದು ಅನುಪಸ್ಥಿತಿ ನಮಗೊಂದು ಸ್ವಲ್ಪ ಕಾಡಬಹುದು. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಬಟ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಎಲ್ಲರೂ ಸಹ ಎಲ್ಲ ಪ್ಲೇಯರ್ಸ್ ಅವರು ಕೂಡ ಅಗ್ರೆಸಿವ್ ಆಗಿ ಆಡಿದ್ದಾರೆ, ತುಂಬಾ ಫಾರ್ಮಲ್ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವರಿಂದ ಈ ಸಲ ಒಂದು RCB ಟೀಮ್ ಇಂದ ನಮ್ಗೆ ಒಳ್ಳೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್.